ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಓಹೋಹೋ, ಬರ್ಬೇಕು ಕಂಠಿ ಸಾಹೇಬ್ರು. ಏಯ್ ರಾಧಾ, ಇಲ್ಲೇನ್ ಮಾಡ್ತಾ ಇದ್ಯಾ? ನಮ್ಮ ಮನೆ ಒಳಗೆ ಯಾಕೆ ಬಂದಿದ್ಯಾ? ಸಮಾಧಾನ ಕಂಠಿ, ಯಾಕಿಷ್ಟೊಂದು ಆತ್ರ? ಮೊದ್ಲು ನಿಮ್ಮ ಅಪ್ಪನ್ನು ನಿಮ್ಮ ಅಜ್ಜಿನೂ ಮಾತಾಡ್ಸು. ಅಪ್ಪಯ್ಯ, ಅಜ್ಜಿ, ಏನಾಯ್ತು? ದೊರೆ, ನಾವು ಈಗಿನಿಗ್ಲೇ ಮನೆ ಬಿಟ್ಟು ಹೋಗ್ಬೇಕಂತೆ. ಏ ರಾಧಾ, ಈಗಾಗಲೇ ಎಲೆಕ್ಷನ್ ಸೋತು ಮೊಲೋದ ಕಳ್ಕೊಂಡಿದ್ಯಾ. ಸುಮ್ಕೆ ಇಲ್ಲಿಂದ ಓದೋ ಸರಿ, ಇಲ್ಲ ಅಂದ್ರೆ ಅದ್ ಏನ್ ಮಾಡ್ತೀರೋ ನಂಗೆ ಗೊತ್ತಿಲ್ಲ. ಏನ್ ಕಂಠೆ ಹೆದರಿಸ್ತಾ ಇದೀಯಾ? ನಾವೇನ್ ಸುಮ್ನೆ ಬಂದಿಲ್ಲ, ಕೋರ್ಟ್ ಆರ್ಡರ್ ಜೊತೆಗೇನೆ ಬಂದಿದ್ದೀವಿ. ನಿಮ್ಗೆ ಯಾರಿಗಾರು ಓದಕ್ ಬಂದ್ರೆ ಓದ್ಬೋದು. ಏನೋ ಬೊಗಳ್ತಿದ್ಯಾ? ಇದು ಬಂಗಾರ ಇದ್ ಮನೆ, ನಿನ್ಗೆಂಗೋ ಅಧಿಕಾರ ಐತೆ? ಅಜ್ಜಿ, ನಮ್ಗೆ ಅಧಿಕಾರ ಇಲ್ಲದೆ ಇರ್ಬೋದು, ಆದ್ರೆ ನಮ್ಮಮ್ಮ ಶಶಿಕಲಾಂಗೆ ಅಧಿಕಾರ ಇದೆಯಲ್ಲ. ರಾಧಾ, ಉಪ್ಪು ತಿಂದು ಮನೆಗೆ ದ್ರೋಹ ಮಾಡ್ತಿದ್ಯಲ್ಲ, ಅದ್ಯಾವ್ರು ನಿಮ್ಗೆ ಒಳ್ಳೇದ್ ಮಾಡ್ತಾರ? ನನಗ್ ದ್ರೋಹ ಮಾಡಿದಾಗ ನಿಮ್ಗೆ ಯಾರಿಗೂ ಈ ಮಾತು ನೆನಪಾಗ್ಲಿಲ್ವಾ? ಹಂಗ್ ಕೇಳುರಾದ, ಅವ್ರಿಗೆ ಬೇಕಾದಾಗ ಮಾತ್ರನೇಯ ಅವ್ರಿಗೆ ಎಲ್ಲಾ ಮಾತು ಜ್ಞಪ್ತಿಗೆ ಬರೋದು. ನನ್ನ ನೋಟಿಸ್ ನೋಡ್ಬೋದಾ? ಅಫ್ಕೋರ್ಸ್, ನಿಮ್ಗೆ ಅಂತಾನೆ ಅಲ್ವಾ ತಂದಿರೋದು. ಯಾಕೆ ಸ್ನೇಹವ್ರೆ, ಏನ್ ಬರ್ತಿದೆ ಅದ್ರಾಗೆ? ರೀ, ಅದು ಇದರಲ್ಲಿ ಯಾಕೆ ಸ್ನೇಹ, ಮಾತ್ ಬರ್ತಿಲ್ವಾ? ಬಂಗಾರಮ್ಮನ ಮನೆ ಮುಂದಿನ ವಾರಸ್ದಾರಿಯಾಗಿ ನೀನೇ ಇಷ್ಟು ವೀಕ್ ಆದ್ರೆ ಹೇಗೆ? ಲಾಯರ್ ಸಾಹೇಬ್ರೆ, ಎಲ್ರಿಗೂ ಕೇಳಿಸೋ ಹಾಗೆ ನೀವೇ ಒಂದ್ಸಲಿ ಓದಿ. ಕಾನೆ ಸರ್ವೆ ನಂಬರ್ 10/8 ಮಾದೇಗೌಡ ಸನ್ ಆಫ್ ಶಿವೇಗೌಡ ಎಂಬುವವರ ಮನೆ ಮೇಲೆ ಅದೇ ಮಾದೇಗೌಡನ ತಂಗಿಯಾದ ಶಶಿಕಲಾ ಎಂಬುವರು ಸದರಿ ಸ್ವತ್ತಿನ ಮೇಲೆ ದಾವೆ ಹೂಡಿದ್ದಾರೆ. ಆದ ಕಾರಣ ನ್ಯಾಯಾಲಯದ ತೀರ್ಪು ಬರುವವರೆಗೆ ಸದರಿ ಸ್ವತ್ತಿನಲ್ಲಿ ಯಾರೂ ವಾಸಿಸುವಂತಿಲ್ಲ. ಕಾನೂನಿನ ಮುಂದಾಳತ್ವದಲ್ಲಿ ಸದರಿ ಸ್ವತ್ತಿಗೆ ಬೀಗ ಹಾಕಲಾಗುವುದು. ಕೋರ್ಟ್ ಇದಕ್ಕೆ ಸ್ಟೇ ಆರ್ಡರ್ ಕೊಟ್ಟಿದೆ. ಈ ಮನೆನ ಸೀಸ್ ಮಾಡೋಕೆ ಹೇಳಿದೆ. ಲೈ, ಅದ್ಯಾವ ನಮ್ಮ ಮನೆಗೆ ಬೀಗ ಆಗ್ತಾ ನಾನು ನೋಡೇ ಬಿಡ್ತೀನಿ. ಜೀವಂತವಾಗಿರ್ಬೇಕನ್ನೋ ಆಸೆ ಇದ್ರೆ ಆಚೆ ಹೋಯ್ತಾ ಇರಿ, ಇಲ್ಲ ಅಂತ ಅಂದ್ರೆ ಹಲೋ ಕಂಠಿ, ಇದು ಕೋರ್ಟ್ ಆರ್ಡ್ರು,
ನೀನೇನಾದ್ರು ಇದ್ರ ವಿರುದ್ಧ ಹೋದ್ರೆ ಜೈಲ್ಗೆ ಹೋಗ್ಬೇಕಾಗತ್ತೆ. ಹುಷಾರ್. ನೋಡಿ ಕಂಟಿ ಅವರೇ, ಕೋರ್ಟ್ ವಿರುದ್ಧವಾಗಿ ಯಾರೂ ಹೋಗಕ್ಕಾಗಲ್ಲ. ನೀವೆಲ್ಲ ಈಗಲೇ ಮನೆ ಖಾಲಿ ಮಾಡಿ. ಕಂಟಿ, ಬೇಗ ಆಚೆ ಹೋಗು, ಮನೆಗೆ ಬೀಗ ಹಾಕ್ಬೇಕು. ವೈಭವ್ ಬನ್ನಿ, ಪಾಪ ಫೀಲ್ ಮಾಡ್ಕೊಂಡು ಹೊರಗಡೆ ಬರಲಿ, ನಾವು ಈಚೆ ಇರೋಣ. ನಮ್ ಹೊಸ ಪಂಚಾಯತಿ ಅಧ್ಯಕ್ಷರಿಗೆ ಅವ್ರ ಮನೆನೇ ಕಾಪಾಡ್ಕೊಳಕ್ ಆಗ್ಲಿಲ್ಲ, ಇನ್ನ ಮೂರ್ನ ಅದೇನ್ ಕಾಪಾಡ್ತಾರೋ ಏನೋ. ಕೆಲವೊಬ್ರು ತಮ್ಮ ಯೋಗ್ಯತೆ ಮೀರಿ ಆಸೆ ಪಡ್ತಾರೆ, ಮುಂದೆ ಅದ್ರ ಪರಿಣಾಮ ಏನಾಗತ್ತೆ ಅಂತ ಯೋಚನೆನೂ ಮಾಡೋದಿಲ್ಲ. ನಿಮ್ ಜೊತೆ ನಾವು ಮಾತಾಡಲ್ಲ. ಕಾನೂನಿಂದ ಏನು ಉತ್ತರ ಕೊಡ್ಬೇಕು ಅದನ್ನ ಕೊಡ್ತೀವಿ. ಕಾಡ್ ಮೃಗಗಳ ಜೊತೆ ನಾವು ಮಾತಾಡಿದ್ರೆ ನಮಗ್ ಬುದ್ಧಿ ಇಲ್ಲ ಅಂತ ಹೇಳ್ತಾರೆ. ನೋಡ್ದ್ಯಾ ರಾಧಾ, ನಮ್ಮನೆ ಕಾಡ್ ಮೃಗ ಅಂತಿದ್ದಾಳೆ. ಗೊತ್ತಾಗುತ್ತೆ ಬಿಡಿ ರಾಜು ಅವ್ರೆ, ಇನ್ ಸ್ವಲ್ಪ ದಿವಸದಲ್ಲಿ ಯಾರು ಎಲ್ಲಿರ್ತಾರೆ, ಯಾವ ಮೃಗಗಳು ಅನ್ನೋದು ತುಂಬಾ ಚೆನ್ನಾಗಿ ಅರ್ಥ ಆಗತ್ತೆ. ಒಂದ್ ಕೆಲ್ಸ ಆಯ್ತಲ್ವಾ, ಹೋಗೋಣ ರಾಧಾ. ಶ್ಯೂರ್ ವೈಭವ್, ಇಲ್ಲಿದ್ದು ಇವ್ರುಗಳ ಎಮೋಷನಲ್ ಡ್ರಾಮಾ ನೋಡೋದಕ್ಕೆ ನನಗೂ ಆಗಲ್ಲ. ಲೆಟ್ಸ್ ಮೂವ್.